ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಒಬ್ಬ ತುಂಬ ಹಿರಿಯ ರಾಜಕಾರಣಿಯ ಮಾತು ಸ್ವಾಮೀಜಿ. ರಾಜಕಾರಣಿ ಯಾರು, ಅವ್ರ ವಿಷಯ ಬಿಟ್ಟುಬಿಡೋಣ, ಅವ್ರು ಹೇಳಿದ ಮಾತನ್ನು ಅಷ್ಟೇ ತೆಗೆದುಕೊಳ್ಳೋಣ. ಕುಂಭಮೇಳದಲ್ಲಿ ಹೋಗಿ ಮುಳುಗಿ ಹಾಕಿದ್ರೆ ಏನು ಹೊಟ್ಟೆ ತುಂಬುತ್ತಾ, ನಿರುದ್ಯೋಗ ಹೋಗುತ್ತಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಹೊಟ್ಟೆ ತುಂಬಿದೆಯಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಹೊಟ್ಟೆ ತುಂಬಿದೆಯಾ? ನಿರುದ್ಯೋಗ ಹೋಗಿದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಇವರೇ ಹೇಳ್ತಿದ್ದಾರೆ ಹೊಟ್ಟೆ ತುಂಬುತ್ತಾ ಅಂತ. ಹಾಗಾದ್ರೆ ದಟ್ ಮೀನ್ಸ್ ಹೊಟ್ಟೆ ತುಂಬದಿರೋರು ಬಹಳ ಜನ ಇದ್ದಾರೆ ಅಂತ ಅರ್ಥ. ಹೌದು ಹೌದು. ರಾಮರಾಜ್ಯ ಮಾಡಿಬಿಡ್ತೀವಿ. ಎಲ್ಲಾಯ್ತು ನಿಮ್ಮ ರಾಮರಾಜ್ಯ? ಯಾವ ರಾಮ ಅವನು? NT ರಾಮರಾವ? ಸ್ವಾತಂತ್ರ್ಯ ಬಂದರೆ ಹೊಟ್ಟೆ ತುಂಬುತ್ತಾ? ಎಲೆಕ್ಷನ್ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ? ವಿಧಾನಸೌಧ ಕಟ್ಟಿ ಒಳಗಡೆ ಕೂತ್ಕೊಂಡ್ರೆ ಹೊಟ್ಟೆ ತುಂಬಿದೆಯಾ? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಕೆಲವರು ತುಂಬಿದೆ ಅಂತ. ಆಫ್ಕೋರ್ಸ್ ಇದು ಹೊಟ್ಟೆ ತುಂಬಿದೆ. 3 ಲಕ್ಷ ಕೋಟಿ ಟರ್ನ್ ಓವರ್ ಆಗಿದೆ ಈ ಕೇವಲ ಕುಂಭಮೇಳದಿಂದ. 50 ದಿನದಲ್ಲಿ 3 ಲಕ್ಷ ಕೋಟಿ ಟರ್ನ್ ಓವರ್ ಆಗುವಂತಹ ಒಂದು ಅದ್ಭುತವಾದ ಯಾವುದಾದ್ರೂ ಆರ್ಥಿಕ ವ್ಯವಸ್ಥೆ ಈ 75 ವರ್ಷಗಳಲ್ಲಿ ಸ್ವತಂತ್ರ ಭಾರತ ಎಲ್ಲಾದರೂ ಮಾಡಿದೆಯಾ? ಅದು ಬಿಡಿ, ಅಲ್ಲಿ ನೀವು ನಮಗೆ ಇಂಡಿಯನ್ಸ್ಗೆ ಅಡ್ಮಿನಿಸ್ಟ್ರೇಷನ್ ಬರಲ್ಲ. ಆ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದ 47ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಕೊಡೋ ಕಾಲಕ್ಕೆ ಕ್ಲಿಮೆಂಟ್ ಅಟ್ಲಿ ಪ್ರೈಮ್ ಮಿನಿಸ್ಟರ್, ಇಂಡಿಯನ್ ಇಂಡಿಪೆಂಡೆಂಟ್ ಆ್ಯಕ್ಟ್ ಅದನ್ನು ಇದು ಮಾಡಬೇಕು ಅಂತ ಹೋಗೋ ಕಾಲದಲ್ಲಿ ಚರ್ಚಿಲ್ ಅಪೋಸಿಷನ್ ಲೀಡರು ಏನು ಹೇಳಿದ್ದ? ದಿ ಪವರ್ ಈಸ್ ಗೋಯಿಂಗ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರಾಸ್ಕಲ್ಸ್ ಅಂಡ್ ರೋಗ್ಸ್. ಅರ್ಥ ಆಯ್ತು ಅನ್ಸುತ್ತೆ. ಇಂಡಿಯನ್ಸ್ ಕೆನಾಟ್ ರೂಲ್ ದೆಮ್ಸೆಲ್ವ್ಸ್. ದೇ ಆರ್ ಮೆನ್ ಆಫ್ ಸ್ಟ್ರಾ. ಹುಲ್ಲುಕಡ್ಡಿ ಅಂತ ಜನ. ದೇ ಡೋಂಟ್ ಸ್ಪೇರ್ ಈವನ್ ಏರ್ ಫ್ರಮ್ ಗೆಟಿಂಗ್ ಟ್ಯಾಕ್ಸ್ಡ್. ದೇ ವಿಲ್ ಫೈಟ್ ಅಮಾಂಗ್ ದೆಮ್ಸೆಲ್ವ್ಸ್ ಫಾರ್ ದಿ ಸೇಕ್ ಆಫ್ ಪವರ್ ಆ್ಯಂಡ್ ಇಂಡಿಯಾ ವಿಲ್ ಬಿ ಲಾಸ್ಟ್ ಇನ್ ಪವರ್ ಸ್ಕ್ವಾಬಲ್ಸ್. ತಾತ್ಪರ್ಯ ಏನು? ಅಡ್ಮಿನಿಸ್ಟ್ರೇಷನ್ನ ಗಂಧಗಾಳಿ ಗೊತ್ತಿಲ್ಲ ಇವ್ರಿಗೆ ಅಂತ. ನಾನು ಹೋಗಿದ್ದೆ ಕುಂಭಕ್ಕೆ. ನಾನು ಹೋದ ದಿನ ಬಹುಶಃ ಒಂದು 3-4-5 ಕೋಟಿ ಜನ ಇದ್ದರು. ಏನು ಅಡ್ಮಿನಿಸ್ಟ್ರೇಷನ್ ಅದು? ಎಷ್ಟು ಜನ IAS ಆಫೀಸರ್ಸ್ ಇದ್ದರು ಅಲ್ಲಿ, ಎಷ್ಟು ಜನ IPS ಆಫೀಸರ್ಸ್ ಇದ್ದರು. ಏನಾದರೂ ಒಂದು ದೊಂಬಿ, ಒಂದು ಗಲಾಟೆ, ಒಂದು ಜಗಳ, ಮತ್ತು ಎಷ್ಟು ಪೊಲೀಸವನ್ನು ಮಾತನಾಡಿಸಿ ಅವರು ಮಗಳ ಮನೆಗೆ ಬೀಗರು ಬಂದರೆ ಮಾತಾಡ್ತಾರಲ್ಲ ಅಷ್ಟು ಗೌರವದಿಂದ ಇದರ್ ಜಾಯಿ ಉದರ್ ದೇಖೋ ಉದರ್ ಪೂಚೋ. ಅದು ಏನು ಟ್ರೈನಿಂಗ್ ಕೊಟ್ಟರು ಯೋಗಿ ಆದಿತ್ಯನಾಥ್ ಪುಣ್ಯಾತ್ಮನ ನಮಸ್ಕಾರ. ಆ 40 ಕೋಟಿ ಜನ ಇಷ್ಟು ಡಿಸಿಪ್ಲಿನ್ಡ್ ಸೋಲ್ಜರ್ಸ್. ಇಲ್ಲಿ ಬಹಳಷ್ಟು ಪಾಠಗಳಿದೆ ಈ ಮಹಾಕುಂಭದಿಂದ. ಯಾವಾಗ ಒಬ್ಬ ನಿಸ್ವಾರ್ಥಿ ತ್ಯಾಗಿ ಆಡಳಿತದ ಚುಕ್ಕಾಣಿ ಹಿಡಿತಾನೆ, ದೇಶ ಬಗ್ಗುತ್ತೆ ಅವನ ಮುಂದೆ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳೇನು ಹೇಳಿದರು? 1 ಹೊತ್ತು ಉಪವಾಸ ಮಾಡಿ ವಾರದಲ್ಲಿ. ಇಡೀ ದೇಶ ಕೇಳ್ತು. ಯಾಕೆ? ಶಾಸ್ತ್ರಿಗಳಂಥ ವ್ಯಕ್ತಿಗಳಾಗಿದ್ದರು. ಅರ್ಥ ಆಯ್ತು ಅನ್ಸುತ್ತೆ.